ನನ್ನ ಗಂಡನ ಕೈಯಲ್ಲಿ ಇಟ್ಸ್ಕೊಂಡೆ ನಂಗೆ ಅಭ್ಯಾಸ. ನೀವು ಇದೇ ಥರ ಮಾಡಿ, ನಿಮ್ಮಿಬ್ಬರ ಮಧ್ಯೆ ಪ್ರೀತಿ ಜಾಸ್ತಿ ಆಗುತ್ತೆ. ಓ ಮೈ ಗಾಡ್. ಸೊ ಹುಡುಗಿರು ಯಾವತ್ತು ಲೇಟು ಅಂತ ಹೇಳ್ತಾರೆ, ಅದಕ್ಕೆ ಅವ್ರು ಬರೋಕ್ಕೆ ಮುಂಚೆ ನಾವೇ ಫಸ್ಟ್ ರೆಡಿ ಆಗಿಬಿಡೋಣ. ಹೆಂಗಸ್ರು ಪ್ರಾಬ್ಲಮ್ ಅಂತ ಗೊತ್ತು. ಸೊ ಅವ್ರಿನ್ನೂ ರೆಡಿ ಆಗಿಲ್ಲ, ನನ್ನ ಡ್ರೆಸ್ ಆಲ್ರೆಡಿ ಡಿಸೈಡ್ ಆಗಿದೆ. ಇವರಿಂದನೇ ಇವತ್ತು ಲೇಟ್ ಆಗೋದು, ನಾನು ಹೋಗೋದು ಅಂತಲೂ ಗೊತ್ತು. ತೋರಿಸ್ತೀನಿ ರೀ ಇವ್ರು ಲೇಟಾ? ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್ ರಾಜೇಶ್ ಕೋಡೆ ಆ್ಯಂಡ್ ಲಕ್ಷ್ಮಿ. ಎಲ್ಲರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು. ಇವಾಗೆಲ್ಲ ಪೂಜೆ ಆಯಿತು, ಪೂಜೆ ಮುಗಿಸ್ಬಿಟ್ಟು ಬಂದಿದ್ದೀನಿ. ಇವತ್ತು ನಾವು ನಮ್ಮ ಕಸಿನ್ ಮನೆಗೆ ಲಂಚ್ಗೆ ಹೋಗ್ತಾ ಇದ್ದೀವಿ. ಸೊ ನಾವಿಬ್ಬರು ಹೆಂಗೆ ರೆಡಿ ಆಗ್ತೀವಿ, ಗೆಟ್ ರೆಡಿ ವಿತ್ ಅಸ್ ಅಂತ ಒಂದು ಚಿಕ್ಕ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಸ್ಟೇ ಟ್ಯೂನ್. ಇವತ್ತು ನಾನು ಒಂದು ಕುರ್ತಿ ಸೆಟ್ ಹಾಕೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ತೋರಿಸ್ತೀನಿ ನಿಮಗೆ. ಈ ಬ್ಲೂ ಗ್ರೀನ್ ಕಲರ್, ಇಟ್ಸ್ ಕೈಂಡ್ ಆಫ್ ಪಿಕಾಕ್ ಕಲರ್. ಸೊ ನನ್ನ ಹಸ್ಬೆಂಡ್ ಇನ್ನೂ ಸ್ನಾನನೂ ಮಾಡಿಲ್ಲ. ನಮ್ಮ ತವ್ರ ಮನೆ ಕಡೆ ಹೋಗಬೇಕು ಅಂದರೆ ಇವ್ರಿಗೊಂಥರ ಕಷ್ಟ ಎಲ್ಲ ಶುರುವಾಗಿ ಹೋಗ್ಬಿಡುತ್ತೆ. ಅವ್ರ ಕಡೆ ಹೋಗಬೇಕು ಅಂದರೆ ಇಷ್ಟೊತ್ತಿಗೆ ರೆಡಿಯಾಗಿ ಹೋಗ್ತಿದ್ರು. ಇದು ಎಲ್ಲ ಹೆಂಗಸ್ರು ಪ್ರಾಬ್ಲಮ್ ಅಂತ ಗೊತ್ತು. ಸೊ ಅವ್ರಿನ್ನೂ ರೆಡಿ ಆಗಿಲ್ಲ, ನನ್ನ ಡ್ರೆಸ್ ಆಲ್ರೆಡಿ ಡಿಸೈಡ್ ಆಗಿದೆ. ಇವರಿಂದನೇ ಇವತ್ತು ಲೇಟ್ ಆಗೋದು, ನಾನು ಹೋಗೋದು ಅಂತಲೂ ಗೊತ್ತು. ತೋರಿಸ್ತೀನಿ ರೀ. ಆಲ್ರೆಡಿ ರೆಡಿ ಆಗಿದ್ದೀನಿ, ತಲೆ ಕೆಡಿಸ್ಕೋಬೇಡಿ. ರೆಡಿ ಆಗಿಲ್ಲ, ಇನ್ನು ಹೆಂಗೆ ನಿಂತ್ಕೊಂಡಿದ್ದೆ. ಗಂಡಸ್ರದ್ದು ಎಷ್ಟೊತ್ತು 10 ನಿಮಿಷ, ನೀವುಗಳು ರೆಡಿ ಆಗ್ರಿ. ಅಯ್ಯೋ ರೆಡಿ ಆಗ್ರಿ ಫಸ್ಟು. ಸೊ ಸ್ನಾನ ಮಾಡಿ ಬರಲಿ, ಅಷ್ಟೊತ್ತಲ್ಲಿ ನಾವಿಬ್ರು ಹೆಂಗೆ ರೆಡಿ ಆಗ್ತೀವಿ ಅಂತ ತೋರಿಸ್ತೀನಿ. ಸೊ ಇವತ್ತು ಯಾವ ಡ್ರೆಸ್ ಹಾಕೋತೀವಿ, ಏನೇನಿರುತ್ತೆ, ನಮ್ಮ ಡೈಲಿ ರೊಟೀನ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಸೊ ಸ್ಟೇಟ್ ಡೈಲಿ ರೂಟೀನ್ ಅಲ್ಲ, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್. ಇದು ರೆಡಿ ಆಗ್ತಿರೋ ರೂಟೀನ್. ಅವ್ರು ರೆಡಿ ಆಗ್ತಾರೆ. ಗೆಟ್ ರೆಡಿ ವಿತ್ ಅಸ್ ಅನ್ನೋ ಒಂದು ಚಿಕ್ಕ ವಿಡಿಯೋ ಮಾಡ್ತಾ ಇದೀವಿ. ಸೊ ಖುಷಿ ಆಗ್ಬೋದು. ಚಿಕ್ಕ ವಿಡಿಯೋನಲ್ಲ, ಒಂದು 10 ನಿಮಿಷದ ಒಳಗಡೆ ಆಗುತ್ತೆ, ನೋಡ್ತಾರ ನಮ್ಮ ಇವರು. ಸರಿ ಆಯ್ತು, ಅದನ್ನೇ ಮಾಡ್ತೀವಿ. ನನ್ನ ಗಂಡ ನಾನು ಏನು ಹೇಳಿದಕ್ಕೂ ಹ್ಞೂ ಅನ್ನಲ್ಲ, ಎಲ್ಲರ ಗಂಡದ್ರು ಹಿಂಗೆ ಅಂತಾನು ಗೊತ್ತು ನನಗೆ. ಸೊ ಲೆಟ್ಸ್ ವೇಟ್. ಸೊ ಹುಡುಗಿರು ಯಾವತ್ತು ಲೇಟು ಅಂತ ಹೇಳ್ತಾರೆ, ಅದಕ್ಕೆ ಅವ್ರು ಬರೋಕ್ಕೆ ಮುಂಚೆ ನಾವೇ ಫಸ್ಟ್ ರೆಡಿ ಆಗಿಬಿಡೋಣ. ಸೊ ನಾನು ಫಸ್ಟು ಟೋನರ್ ಯೂಸ್ ಮಾಡ್ತಾ ಇದ್ದೀನಿ. ಟೋನರ್ ತುಂಬ ಇಂಪಾರ್ಟೆಂಟ್, ಯಾಕಂದರೆ ನಾವು ಫೇಸ್ ವಾಶ್ ಮಾಡಾದ್ಮೇಲೆ ನಮ್ಮ ಸ್ಕಿನ್ ಪೋರ್ಸ್ ಎಲ್ಲ ಓಪನ್ ಆಗಿರುತ್ತೆ. ಸೊ ಇದನ್ನೆಲ್ಲ ಯೂಸ್ ಮಾಡೋದ್ರಿಂದ ಸ್ವಲ್ಪ ಪೋರ್ಸ್ ಎಲ್ಲ ಒಂದು ಸ್ವಲ್ಪ ಕ್ಲೋಸ್ ಆಗುತ್ತೆ. ಅದಕ್ಕೆ ನಮ್ಮ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ನಾನು ಗುಡ್ ವೈಬ್ಸ್ ರೈಸ್ ವಾಟರ್ ಟೋನರ್ ಯೂಸ್ ಮಾಡ್ತಾ ಇದ್ದೀನಿ. ಜಸ್ಟ್ ಈ ಟೋನರ್ ಫೇಸ್ನ ಹೈಡ್ರೇಟ್ ಮಾಡುತ್ತೆ, ಅಟ್ ದ ಸೇಮ್ ಟೈಮ್ ಸ್ಕಿನ್ ಬ್ರೈಟನ್ ಅಪ್ ಆಗುತ್ತೆ. ಸ್ವಲ್ಪ ನಾನು ಲೈಟನಿಂಗ್ ಬಗ್ಗೆ ಮಾತಾಡ್ತಾ ಇಲ್ಲ, ಸ್ವಲ್ಪ ಸ್ಕಿನ್ ಬ್ರೈಟನ್ ಅಪ್ ಆಗುತ್ತೆ. ಸೊ ಒಂದು 2 ಸೆಕೆಂಡ್ಸ್ ಇದು ಅಬ್ಸರ್ವ್ ಆಗಲಿ ಸ್ಕಿನ್ನಲ್ಲಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್, ನಾನು ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀನಿ. ಡಾಕ್ಟರ್ ಸಜೆಸ್ಟ್ ಮಾಡಿರೋ ಸನ್ಸ್ಕ್ರೀನ್ ಆಲ್ಮೋಸ್ಟ್ ಖಾಲಿ ಆಗಿದೆ. ನನ್ನ ಗಂಡ ನನಗೆ ಹೊಸ ಸನ್ಸ್ಕ್ರೀನ್ ಕೊಡಿಸಿಲ್ಲ ಇನ್ನು. ಯುಮಿನಿ ಸಾಫ್ಟ್ ಅಂತ, ನಾನು ಸಿಲಿಕಾನ್ ಬೇಸ್ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ಸೊ ಆಲ್ಮೋಸ್ಟ್ ಇಷ್ಟು ತೊಗೊಂಡ್ರೆ ಸಾಕು. ಸನ್ಸ್ಕ್ರೀನ್ ಅನ್ನೋದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ನಮ್ಮ ಡೈಲಿ ಸ್ಕಿನ್ ಕೇರ್. ನಮ್ಮ ಡೈಲಿ ಅಥವಾ ಸನ್ಸ್ಕ್ರೀನ್ ಯೂಸೇಜು ಎಷ್ಟೆಷ್ಟು ಡ್ಯೂರೇಷನಲ್ಲಿ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಸನ್ಸ್ಕ್ರೀನ್ ಬಗ್ಗೆನೇ ಒಂದು ವಿಡಿಯೋ ಮಾಡ್ತೀನಿ. ಸೊ ಇವಾಗ ಸನ್ಸ್ಕ್ರೀನ್ ಅಪ್ಲೈ ಮಾಡೋಣ. ಸನ್ಸ್ಕ್ರೀನ್ ಅಪ್ಲೈ ಮಾಡೋಕ್ಕೂ ಒಂದು ಮೆಥಡ್ ಅಂತ ಇದೆ. ನಾವು ನಾರ್ಮಲ್ ಕ್ರೀಮ್ಸ್ ಯೂಸ್ ಮಾಡೋ ಥರ ಜಾಸ್ತಿ ಈ ಥರ ಉಜ್ಜಬಾರ್ದು. ಜಸ್ಟ್ ಈವನಾಗಿ ಸ್ಪ್ರೆಡ್ ಮಾಡಿಕೊಂಡ್ರೆ ಅದೊಂದು ಈವನ್ ಲೇಯರ್ ಥರ ಇರುತ್ತೆ. ಸೊ ನಮ್ಮ ಸ್ಕಿನ್ನೆಲ್ಲ ಸನ್ರೈಸ್ ತುಂಬ ಡೀಪಾಗಿ ಪೆನಿಟ್ರೇಟ್ ಆಗೋಲ್ಲ. ಇದೇ ಸನ್ಸ್ಕ್ರೀನ್ ಯೂಸ್ ಮಾಡೋ ಒಂದು ಮೆಥಡು. ಆಮೇಲೆ ಆದಷ್ಟು ನಮ್ಮ ಇಂಡಿಯನ್ ಕ್ಲೈಮೇಟ್ಗೆ ನಾವು 50+ ಇರೋ ಸನ್ಸ್ಕ್ರೀನ್ ತೊಗೊಂಡ್ರೆ ನಮ್ಮ ಸ್ಕಿನ್ ತುಂಬ ಪ್ರೊಟೆಕ್ಟ್ ಆಗುತ್ತೆ. ಅದು ಇವಾಗ ಸಮ್ಮರ್ಸ್ ಎಲ್ಲ ಬಂತು, ಅದಕ್ಕೋಸ್ಕರ ನಾನು ಇನ್ನೊಂದು ಸನ್ಸ್ಕ್ರೀನ್ ತೋರಿಸ್ತೀನಿ ನಿಮಗೆ. ಇವಾಗ ನಾವು ಡಾಕ್ಟರ್ಸ್ ತುಂಬ ಸತಿ ರೀಅಪ್ಲೈ ಮಾಡಬೇಕು ಸನ್ಸ್ಕ್ರೀನ್ ಅಂತ ಎಲ್ಲ ಹೇಳ್ತಾರೆ. ಅದು ನಮಗೆ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಸ್ಪ್ರೇ ಸನ್ಸ್ಕ್ರೀನ್ ಒಂದು ಬರುತ್ತೆ, ಅಕ್ವಾಲಾಜಿಕ್. ಅದು ಒಂದು ಸ್ವಲ್ಪ ಹೊತ್ತು ಹೊರಗಡೆ ಆದಮೇಲೆ ಒಂದು 2 hours ಆದಮೇಲೆ ಮತ್ತೆ ನನಗೆ ರೀಅಪ್ಲಿಕೇಶನ್ ನೆಸೆಸಿಟಿ ಇದೆ ಅಂತಂದರೆ ಅಲ್ಲಿ ಯೂಸ್ ದಿಸ್ ಒನ್. ನೆಕ್ಸ್ಟ್ ನಾವು ಸೊ ಮೇಕಪ್ ಮಾಡೋಕ್ಕೆ ಮುಂಚೆ ಪ್ರೈಮರ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಪ್ರೈಮರ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಸ್ವೆಟ್ ಏನಾಗುತ್ತೆ ನಮ್ಮ ಸ್ಕಿನ್ನಲ್ಲಿ, ಆ ಸ್ವೆಟ್ಟೆಲ್ಲ ಆದಷ್ಟು ಅವಾಯ್ಡ್ ಮಾಡುತ್ತೆ. ಸ್ವೆಟ್ ಆಗಿರಲಿ, ಆಯಿಲಿನೆಸ್ ಆಗಿರಲಿ. ನಂದು ಬಂದು ಸ್ವಲ್ಪ ಆಯಿಲಿ ಸ್ಕಿನ್ನೇ. ಸೊ ಇಷ್ಟು ಪ್ರೈಮರ್ ತೊಗೊಂಡಿದ್ದೀನಿ. ಪ್ರೈಮರು ಅಷ್ಟೇ, ಜಸ್ಟ್ ಅಪ್ಲೈ ಮಾಡಿ ಸ್ಕಿನ್ ಮೇಲೆ ಈ ಥರ ಒಂದು ಸ್ಮೂತ್. ಆಮೇಲೆ ಇನ್ನೊಂದೇನು ಅಂತಂದರೆ, ನಾವು ಪ್ರೈಮರ್ ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ ವಿಲ್ ಬಿ ಮೇಕಪ್ ರೆಡಿ ಆಗುತ್ತೆ. ಸೊ ಸ್ಮೂತ್ನೆಸ್ ಬರುತ್ತೆ ಸ್ಕಿನ್ನಲ್ಲಿ, ಆವಾಗ ಮೇಕಪ್ ಈವನಾಗಿ ನೀಟಾಗಿ ಸ್ಪ್ರೆಡ್ ಆಗುತ್ತೆ. ಸೊ ನಾನು ನೆಕ್ಸ್ಟ್ ಪ್ರಾಡಕ್ಟ್ ಏನು ಯೂಸ್ ಮಾಡ್ತಾ ಇದ್ದೀನಿ ಅಂತಂದರೆ
ಲಾರಿಯಲ್ ಇನ್ಫ್ಯಾಲಿಬಲ್ ಕನ್ಸೀಲರ್ ಯೂಸ್ ಮಾಡ್ತಿದ್ದೀನಿ. ಸೊ ನಮ್ಮ ಡಾರ್ಕ್ ಸರ್ಕಲ್ ಮತ್ತು ಸ್ಪಾಟ್ಸ್ ಏನೇನಿದೆ ಅದು ಸ್ವಲ್ಪ ಕವರ್ ಆಗುತ್ತೆ, ಹೈಡ್ ಆಗುತ್ತೆ ಇದರಿಂದ. ವೆರಿ ಟೈನಿ ಅಮೌಂಟ್ ತುಂಬ ನಾವು ಡೇ ಟು ಡೇ ಬೇಸಿಸಲ್ಲಿ ಜಾಸ್ತಿ ಯೂಸ್ ಮಾಡೋಕ್ಕೂ ಅದು ಒಂಥರ ಹೊರಗಡೆ ಹೋದ ತಕ್ಷಣ ತುಂಬ ಆಡಾಗಿ ಕಾಣಿಸ್ಬಿಡುತ್ತೆ. ತುಂಬ ಮಿನಿಮಲ್, ಎಷ್ಟು ಮಿನಿಮಲ್ ಆಗಿರ್ತೀವೋ ಮೇಕಪ್ಪು ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತೀವಿ. ಸೊ ಜಸ್ಟ್ ಡಾಟ್ಸ್, ಈ ಥರ ಡಾಟ್ಸ್. ಸೊ ಆದಷ್ಟು ನಮ್ಮ ನೆಕ್ಕಿಗೆ ಒಂದು ಸ್ವಲ್ಪ ಹಾಕೊಂಡ್ಬಿಡೋಣ. ಸೊ ನಾವು ಆದಷ್ಟು ಬ್ಯೂಟಿ ಬ್ಲೆಂಡರಿಂದ ಬ್ಲೆಂಡ್ ಮಾಡಿಕೊಂಡ್ರೆ ತುಂಬ ಈವನ್ನಾಗಿ ಮೇಕಪ್ ಕೂತ್ಕೊಳ್ಳುತ್ತೆ. ಜಾಸ್ತಿ ಹೆವಿ ಅಂತಲೂ ಫೀಲ್ ಆಗಲ್ಲ. ಸೊ ಸ್ವಲ್ಪ ಜನ ಬ್ರಷಸ್ ಯೂಸ್ ಮಾಡ್ತಾರೆ, ಅದು ಅವ್ರ ಕಂಫರ್ಟು. ಬಟ್ ಫೌಂಡೇಶನ್ನ ಯಾವತ್ತೂ ಇಟ್ಸ್ ಅ ಟಿಪ್ ಫ್ರಮ್ ಮೀ, ಕೈಯಲ್ಲಿ ಮಾತ್ರ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ಆಮೇಲೆ ಆಲ್ವೇಸ್ ನಾವು ಬ್ಲೆಂಡರ್ನ ನೀರು ಹಾಕಿ ಸೋಕ್ ಮಾಡಿ ತೆಗೆದು ಯೂಸ್ ಮಾಡೋದ್ರಿಂದ ಇಟ್ ಗಿವ್ಸ್ ತುಂಬ ನ್ಯಾಚುರಲ್ ಫಿನಿಶ್ ಕಾಣಿಸುತ್ತೆ ಫೇಸಲ್ಲಿ. ಸೊ ನಾನು ನೆಕ್ಸ್ಟ್ ಸ್ಟೆಪ್ ಬಂದು ಐ ಯೂಸಿಂಗ್ ಫೌಂಡೇಶನ್ ವೆರಿ ಲೈಟ್ಲಿ, ತುಂಬ ಲೈಟಾಗಿ. ಇದು ಕೆ ಬ್ಯೂಟಿ ಫೌಂಡೇಶನ್. ನನಗೆ ತುಂಬ ಇಷ್ಟ ಈ ಫೌಂಡೇಶನ್. ಯಾಕೆ ಅಂದರೆ ಇಟ್ ಗಿವ್ಸ್ ಅ ವೆರಿ ನ್ಯಾಚುರಲ್ ಫಿನಿಶ್ ಕೊಡುತ್ತೆ. ಆಮೇಲೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಜಾಸ್ತಿ ಓವರ್ ಮೇಕಪ್ ಅಂತ ಎಲ್ಲ ಕಾಣಿಸಲ್ಲ. ವೆರಿ ಲೈಟ್ ಫಿನಿಶ್ ಆ್ಯಂಡ್ ವೆರಿ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಜಸ್ಟ್ ಇದನ್ನು ಅಷ್ಟೇ ನಾವು ಕನ್ಸಿಲರ್ನ ಯಾವ್ದು ಮಾರ್ಕ್ಸ್ ಇದೆ, ಡಾರ್ಕ್ ಸ್ಪಾಟ್ಸ್ ಇದೆ, ಆಮೇಲೆ ಡಾರ್ಕ್ ಸರ್ಕಲ್ಸ್ ಇದೆ, ಅದಕ್ಕೆ ಯೂಸ್ ಮಾಡ್ಕೊಳ್ಳೋಣ. ಆ್ಯಂಡ್ ಫೌಂಡೇಶನ್ ನಮ್ಮ ಥ್ರೂ ಔಟ್ ಫೇಸಿಗೆ ಯೂಸ್ ಮಾಡ್ಕೊಳ್ಳೋಣ. So this is the basic thing I use on ನನ್ನ ಫೇಸ್ ಮೇಲೆ ಯೂಸ್ ಮಾಡೋದು. ನೆಕ್ಸ್ಟ್ ನಾನು ಐಬ್ರೋ ಫಿಲ್ ಮಾಡಿ ಐ ಶ್ಯಾಡೋ ಆಮೇಲೆ ಇನ್ನೊಂದು ಸ್ವಲ್ಪ ಏನೇನಿದೆ ಅದನ್ನು ಮುಗಿಸ್ಕೊಂಡ್ಬರ್ತೀನಿ. ನನ್ನ ಗಂಡ ಇನ್ನೂ ಸ್ನಾನಕ್ಕೆ ಹೋಗೋದು ಬಂದಿಲ್ಲ, 1 hour ಆದರೂ ಬರಲ್ಲ. ಅಷ್ಟೇ ನಾನು ಮೇಕಪ್ನ ಮುಗಿಸ್ಕೊಂಡು ಅವ್ರಿಗಿಂತ ನಾನೇ ಫಸ್ಟ್ ಅಂತ ಪ್ರೂವ್ ಮಾಡೋಣ. ಸೊ ಮೇಕಪ್ ನಿಮಗೆ ನಾನು ಫೌಂಡೇಶನಲ್ಲೇ ನಿಲ್ಲಿಸಿದ್ದೆ. ಸೊ ಐಲೈನರ್ ಮತ್ತು ಬ್ಲಷರ್ ಎಲ್ಲ ಹಾಕಿದ್ದೀನಿ. ಇದು ಇನ್ ಡೀಟೇಲಾಗಿ ನಾನು ಹೇಗೆ ಮೇಕಪ್ ಮಾಡ್ಕೊಂಡೆ ಅಂತ ವಿಡಿಯೋ ಬೇಕು ಅಂತಂದರೆ ನೆಕ್ಸ್ಟ್ ವಿಡಿಯೋಲಿ ಮಾಡ್ತೀನಿ. ನನ್ನ ಹಸ್ಬೆಂಡು ಫೈನಲಿ ರೆಡಿ ಆಗಿಬಿಟ್ಟಿದ್ದಾರೆ. ಸೊ ಎಸ್, ನಾನು ರೆಡಿ ಆಗಿದ್ದೀನಿ. ಇವಾಗ ಆಲ್ಮೋಸ್ಟ್ ಟೈಮ್ ಆಯಿತು, ರಿಲೇಟಿವ್ ಮನೆಗೆ ಹೋಗ್ಬೇಕು. ಇವತ್ತು ಲಂಚ್ ಕರೆದಿದ್ದಾರೆ. ಇಟ್ಕೊಳಕ್ ಮರ್ತೋಗ್ಬಿಟ್ಟಿದ್ದೀನಿ. ಇದರಲ್ಲಿ ಸಿಂಧೂರ್ ಇಡಲ್ಲ, ಇದರಲ್ಲಿ ಲಿಪ್ಸ್ಟಿಕ್ ಸಿಂಧೂರ್ ಇಡ್ತಾರಾ? ಇಲ್ಲ, ಇದು ಸಿಂಧೂರ. ಇದು ಮತ್ತೆ ಬಿಸಾಕಿ ಆ ಕಡೆ. ಯಾವಾಗಲೂ ನನ್ನ ಗಂಡನ ಕೈಯಲ್ಲಿ ಇಟ್ಸ್ಕೊಂಡೆ ನಂಗೆ ಅಭ್ಯಾಸ. ನೀವು ಇದೇ ಥರ ಮಾಡಿ, ನಿಮ್ಮ ಇದ್ರ ಮಧ್ಯೆ ಪ್ರೀತಿ ಜಾಸ್ತಿ ಆಗುತ್ತೆ. ಓ ಮೈ ಗಾಡ್. ಒಂದು ನಿಮಿಷ. ಏನು ಅದ್ರಲ್ಲಿ ಸಿಂಧೂರ್ ಇಡ್ತಾರಾ? ಹಾಂ, ಇದರಲ್ಲೇ ಇರೋದು. ಏನೋ ಅಪ್ಪ, ಏನೇನೋ ಇಟ್ಟಿದಾರ ಹುಡುಗಿರ್ದು. ಏನು ಲಿಕ್ವಿಡ್ ಕುಂಕುಮ ಬಿಟ್ಟಿದಾರ? ಪಾಸ್ ಮಾಡ್ತೀನಿ. ಏನು ಪಾಸ್ ಮಾಡ್ತೀರಾ? ಕಂಟಿನ್ಯೂ ಮಾಡ್ರಿ ಹೆಂಗೆ. ಓಕೆ, ಇಟ್ಟಿದ್ದೀನಿ. ದೀರ್ಘ ಸುಮಂಗಲಿ ಭವ. ಇದು ನಮ್ಮ ಫೈನಲ್ ಲುಕ್. ಯಾ, ರೆಡಿ ಆಗಿದ್ದೀವಿ. ಇದು ನಮ್ಮ ಕಂಪ್ಲೀಟ್ ಔಟ್ಫಿಟ್. ಇನ್ನೂ ಸ್ವಲ್ಪ ಹಿಂದೆ ಬನ್ನಿ, ಅಡಿಯಿಂದ ಮುಡಿವರೆಗೂ ಕಾಣಿಸ್ಲಿ. ಇಬ್ರು ಮ್ಯಾಚಿಂಗ್ ಇರಲಿ ಅಂತ ಸ್ವಲ್ಪ ಸಿಮಿಲರ್ ಕಲರ್. ದಿಸ್ ಇಸ್ ಟುಡೇಸ್ ವ್ಲಾಗ್. ಇದು ನಮ್ಮ ಫೈನಲ್ ಲುಕ್. ಇದು ನಮ್ಮ ಇವತ್ತಿನ ವ್ಲಾಗ್. ಇವತ್ತೆಲ್ಲ ಕಂಪ್ಲೀಟ್ ಆಗಿ ಹೆಂಗ್ ಮೇಕಪ್ ಮಾಡೋದು, ಯಾವ ರೀತಿ ಮೇಕಪ್ ಮಾಡಿದ್ರೆ ಫೇಸಿಗೆ ಯಾವ ರೀತಿ ಏನಂತಾರೆ ಇದಾಗುತ್ತೆ ಅನ್ನೋದೆಲ್ಲ ತೋರಿಸಿದ್ದಾರೆ ಲಕ್ಷ್ಮಿ ಅವರು. ಇನ್ನು ಪೂರ್ತಿ ತೋರಿಸಿಲ್ಲ. ನೆಕ್ಸ್ಟ್ ವಿಡಿಯೋ ನಿಮಗೆ ಫುಲ್ ಮೇಕಪ್ ವಿಡಿಯೋ ಏನಾದರೂ ಬೇಕು ಅಂದರೆ ಹೇಳಿ, ನೆಕ್ಸ್ಟ್ ಟೈಮ್ ಅದನ್ನು ತೋರಿಸ್ಕೊಡ್ತೀನಿ. ಡೆಫಿನೆಟ್ಲಿ ತೋರಿಸ್ತಾರೆ. ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಆಗ್ತಾ ಇರಿ. ಥ್ಯಾಂಕ್ ಯು.